ಮಿತ್ರರೇ, ಪೂರ್ಣಪ್ರಜ್ಞಾ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಸಂಚಿಕೆ ಪ್ರಾಂಜಲವನ್ನು ನಾನು ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ. ಪ್ರಾಂಜಲದ ಸಂಪಾದಕ ಮಂಡಳಿಯ ಪ್ರಿನ್ಸಿಪಾಲ್ ಪ್ರತಿಮಾ ಬಾಳಿಗ, ಕನ್ನಡ ವಿಭಾಗದ ರಮಾನಂದರಾವ್ ಮತ್ತು ಸಂಪಾದಕ ಮಂಡಳಿಯ ಎಲ್ಲ ಸದಸ್ಯರಿಗೆ, ಎಲ್ಲ ವಿದ್ಯಾರ್ಥಿ ಲೇಖಕರಿಗೆ ಅಭಿನಂದನೆಗಳು. ರಕ್ಷಾಪುಟ ಚಿತ್ರಗಳ ಕಲಾವಿದರಿಗೂ ಶುಭಾಶಯಗಳು. ಕಾಲೇಜಿನ ಆಡಳಿತ ಮಂಡಳಿಯ ಶ್ರೀಯುತ ಪ್ರಶಾಂತ್ ಹೊಳ್ಳವರು, ಶ್ರೀ ಕೊಡಂಚ ಅವರು ಇಲ್ಲಿದ್ದಾರೆ. ತುಂಬ ಸಂತೋಷ. ನಾನು ಈ ಕಾಲೇಜು ವಾರ್ಷಿಕ ಸಂಚಿಕೆಯಲ್ಲಿ ಮೆಚ್ಚಿದ ಅಂಶಗಳನ್ನು ಪ್ರಸ್ತಾಪ ಮಾಡುತ್ತಾ ಇದರ ಗುಣಮಟ್ಟ ಹೆಚ್ಚಿಸಲಿಕ್ಕೆ ಕೆಲವು ಸಲಹೆಗಳನ್ನು ಇಲ್ಲಿ ನೀಡುತ್ತಾ ಇದ್ದೇನೆ. ಲೇಖನ ಬರೆದ ವಿದ್ಯಾರ್ಥಿ ಲೇಖಕರು ಇಲ್ಲಿ ಎಷ್ಟು ಜನ ಇದ್ದೀರಿ ಸಭೆಯಲ್ಲಿ? ಈ ಸಂಚಿಕೆಯಲ್ಲಿ ಹಾಸ್ಯ ಲೇಖನ ಇದೆಯೇ ಅಂತ ನಾನು ಹುಡುಕಿದೆ. ಏನಾದರೂ ಕ್ಯಾಂಪಸ್ ಜೋಕ್ ಇದೆಯಾ ಅಂತ ಹುಡುಕಿದೆ. ಬಸವರಾಜ ಕರ್ನಲ್ ಬರೆದ ಗುಂಡ ಮತ್ತು ಟೀಚರ್ ಎಂಬ ಒಂದು ಹರಟೆ ಹಳೆಯ ಜನಪದ ಕಥೆಯ ಒಂದು ಹೊಸ ರೂಪದ ಹಾಗಿದೆ. ನನಗೆ PPCಯ ಈ ನಮ್ಮ ಕಾಲೇಜಿನ ಒಂದು ಹಳೆಯ ಹಾಸ್ಯ ಪ್ರಸಂಗ ನೆನಪಾಯಿತು. ಸುಮಾರು 40 ವರ್ಷದ ಹಿಂದಿನ ಘಟನೆ ಇದು. 1984-85 ಕಾಲದ್ದು. ಆಗ ಒಂದಿನ ಕಾಲೇಜಿನ ಸ್ಥಾಪಕ ಸ್ವಾಮೀಜಿ ಶ್ರೀಯುತ ವಿಭುಧೇಶ ತೀರ್ಥ ಸ್ವಾಮೀಜಿಯವರು ನಮ್ಮ ಈವ್ನಿಂಗ್ ಕಾಲೇಜು ನೋಡಲಿಕ್ಕೆ ಅಂತ ಬಂದರು. ಹಾಗೆ ಈವ್ನಿಂಗ್ ಕಾಲೇಜಿನ ಕ್ಲಾಸುಗಳನ್ನು ದಾಟಿ ಡೇ ಕಾಲೇಜಿನ ಕ್ಲಾಸುಗಳ ಕಡೆ ಹೋದರು. ಅಲ್ಲಿ ಸಂಜೆ ಹೊತ್ತಿನಲ್ಲಿ ಯಾವುದೋ ಒಂದು ಕೋಣೆಯಲ್ಲಿ ಒಬ್ಬರು ಒಬ್ಬಳು ವಿದ್ಯಾರ್ಥಿನಿಗೆ ಬೈತಾ ಇರುವುದನ್ನು ಅವರು ಗಮನಿಸಿದರು. ಹಾಗೆ ಬೈತಾ ಇದ್ದ ಪ್ರಾಧ್ಯಾಪಕರು ಹಿಂದಿ ವಿಭಾಗದ ನಟರಾಜ್ ದೀಕ್ಷಿತ್ ಅಂತ ಅವರು ಗಮನಿಸಿದರು. ಒಬ್ಬಳು ಹುಡುಗಿ ನಿಂತುಕೊಂಡಿದ್ಲು, ಹಲವು ಮಕ್ಕಳು ಕ್ಲಾಸಲ್ಲಿ ಕೂತಿದ್ದರು. ಈ ನಟರಾಜ್ ದೀಕ್ಷಿತರು ಆ ಹುಡುಗಿಗೆ ಬಾಯಿಗೆ ಬಂದ ಹಾಗೆ ಬೈತಾಯಿದ್ರು. ಸ್ವಾಮೀಜಿಗೆ ಆಶ್ಚರ್ಯವಾಯಿತು. ಅವರು ಸ್ವಲ್ಪ ಹೊತ್ತು ಹೊರಗೆ ನಿಂತು ಮತ್ತೆ ಕ್ಲಾಸಿನ ಒಳಗೆ ಹೋಗಿ, ದೀಕ್ಷಿತರೇ, ಈ ಹುಡುಗಿ ಯಾಕೆ ಬೈತಾ ಇದ್ದೀರಿ ಅಂತ ಕೇಳಿದರು. ಅದಕ್ಕೆ ದೀಕ್ಷಿತರು, ಸ್ವಾಮೀಜಿ, ಇದು ಸ್ಪೆಷಲ್ ಕ್ಲಾಸ್ ಅಲ್ಲ, ಪಾಠ ಅಲ್ಲ, ಇದು ನಾಟಕದ ರಿಹರ್ಸಲು. ನಾನು ಈಗ ಅವಳಿಗೆ ಬೈಯೋದನ್ನು ನೀವು ಕೇಳಿದಿರಿ, ಈಗ ಅವಳು ನನಗೆ ತಿರುಗಿ ಬೈತಾಳೆ ಕೇಳಿ ಅಂತ ಇದು ನಾಟಕದ ರಿಹರ್ಸಲ್ ಅಂತ ವಿವರಿಸಿದರು. ಆ ರೀತಿ ಅಲ್ಲಿ ಆ ದಿನ ನಟರಾಜ್ ದೀಕ್ಷಿತರಿಂದ ಬಯಸಿಕೊಂಡ ಹುಡುಗಿ ಆಗ ಈ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದ ಈಗಿನ ಪ್ರಸಿದ್ಧ ಸಿನಿಮಾ ನಟಿ ವಿನಯ ಪ್ರಕಾಶ್. ಈ ಮ್ಯಾಗಝಿನ್ನ ಸಂಸ್ಕೃತ ವಿಭಾಗದ ಬಗ್ಗೆ 2 ಮಾತು. ಇವತ್ತು ಸಂಸ್ಕೃತಕ್ಕೆ ಸಂಬಂಧಪಟ್ಟ ಒಂದು ವಿಷಯ ವಾಟ್ಸಪ್ಪಲ್ಲಿ, ಯೂಟ್ಯೂಬಿನಲ್ಲಿ, ಇಂಟರ್ನೆಟ್ನ ಎಲ್ಲ ಜಾಲತಾಣಗಳಲ್ಲೂ ಉಡುಪಿಯ ಒಂದು ಸುದ್ದಿ ಭಾರಿ ಚರ್ಚೆಯಲ್ಲಿದೆ. ನಾನು ಅದರ ಬಗ್ಗೆ ಮಾತಾಡದೆ ಸಂಸ್ಕೃತ ಮಾತಾಡುವವರು ಈ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಂತರ್ಜಾಲದಲ್ಲಿ ಹುಡುಕಿದೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 23,70,000 ಜನ ಸಂಸ್ಕೃತ ಮಾತಾಡಲಿಕ್ಕೆ ಗೊತ್ತಿರುವವರು ಈ ದೇಶದಲ್ಲಿದ್ದಾರೆ. ನೀವು ಸಂಸ್ಕೃತದಲ್ಲೇ ಲೇಖನ ಬರೆದರೆ ಅದನ್ನು ಓದಿ ಅರ್ಥ ಮಾಡಿಕೊಳ್ಳುವವರು ತುಂಬ ಕಮ್ಮಿ. ಆದ್ದರಿಂದ ಸಂಸ್ಕೃತ ಕೃತಿಗಳ ಬಗ್ಗೆ ನೀವು ಕನ್ನಡದಲ್ಲಿ ಲೇಖನ ಬರೆಯಬಹುದು. ಅದು ಕೂಡ ಒಂದು ಸಂಸ್ಕೃತಕ್ಕೆ ಸೇವೆ ಸಲ್ಲಿಸಿದ ಹಾಗೆ ಆಗ್ತದೆ. ಈಗ ಉದಾಹರಣೆಗೆ ಉಡುಪಿಯಲ್ಲಿ ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರಾಗಿದ್ದ ನನ್ನ ಹಿರಿಯ ಮಿತ್ರ ಬನಂಜೆ ಗೋವಿಂದಾಚಾರ್ಯರು ಸಂಸ್ಕೃತದ ಹಲವು ನಾಟಕಗಳನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಶೂದ್ರಕನ ಮೃಚ್ಛಕಟಿಕವನ್ನು ಆವೆಯ ಮಣ್ಣಿನ ಆಟದ ಬಂಡಿ ಎಂಬ ಹೆಸರಿನಲ್ಲಿ,
ಭವಭೂತಿಯ ಉತ್ತರ ರಾಮಚರಿತವನ್ನು ಮತ್ತೆ ರಾಮನ ಕಥೆ ಎಂಬ ಹೆಸರಲ್ಲಿ, ಹಾಗೆ ಕಾಳಿದಾಸನ ಅಭಿಜ್ಞಾನ ಶಾಕುಂತಲವನ್ನು ನೆನಪಾದಳು ಶಕುಂತಲೆ ಎಂಬ ಹೆಸರಿನಲ್ಲಿ ಗೋವಿಂದಾಚಾರ್ಯರು ಭಾಷಾಂತರ ಮಾಡಿದ್ದಾರೆ. ಈ ಭಾಷಾಂತರಗೊಂಡ ಸಂಸ್ಕೃತ ನಾಟಕಗಳನ್ನು ಓದಿ ನೀವು ಅವುಗಳನ್ನು ಪರಿಚಯಿಸುವ ಲೇಖನಗಳನ್ನು, ಮೂಲ ನಾಟಕವನ್ನು ಸ್ವಲ್ಪ ಮಟ್ಟಿಗೆ ಓದಿ ನೀವು ಬರೆಯಬಹುದು. ಮೊನ್ನೆ ಉಡುಪಿಗೆ ಬಂದಿದ್ದ ಕನ್ನಡದ ಹಿರಿಯ ಲೇಖಕ ಎಸ್.ಎಲ್. ಭೈರಪ್ಪ ಅವರನ್ನು ಪರಿಚಯಿಸುವಾಗ ಒಂದು ಮಾಹಿತಿ ಹೇಳಿದರು. ಎಸ್.ಎಲ್. ಭೈರಪ್ಪ ಅವರ 15 ಕಾದಂಬರಿಗಳು ಸಂಸ್ಕೃತಕ್ಕೆ ಭಾಷಾಂತರಗೊಂಡಿದ್ದಾವೆ. ಅದರಲ್ಲಿ ಒಂದನ್ನಾದರೂ, ಯಾವುದಾದ್ರೂ ಒಂದರ ಕೆಲವು ಅಧ್ಯಾಯಗಳನ್ನಾದರೂ ಓದಿ ನೀವು ಕನ್ನಡದಲ್ಲಿ ಅದರ ಬಗ್ಗೆ ಬರೆಯಬೇಕು. ಈ ರೀತಿ ನಾವು ಸಂಸ್ಕೃತ ಕೃತಿಗಳನ್ನು ಕನ್ನಡದ ಮೂಲಕ ಕನ್ನಡಿಗರಿಗೆ ಪರಿಚಯಿಸುವ ಕೆಲಸವನ್ನು ಮಾಡಬೇಕು ಅಂತ ಅನ್ನಿಸ್ತದೆ. ಇನ್ನು ಹಿಂದಿ ವಿಭಾಗಕ್ಕೆ ಬಂದರೆ ಅಲ್ಲಿ ಹಿಂದಿ ಕಹಾನಿ ಎಂಬ ಒಂದು ಒಳ್ಳೆಯ ಲೇಖನ ಇದೆ. ಇಲ್ಲಿ ಕೂಡ ಅನುವಾದದ ಕೆಲಸ ಆಗಬೇಕು ಅಂತ ನನ್ನ ಸಲಹೆ. ಕನ್ನಡದಿಂದ ಹಿಂದಿಗೆ, ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡುವವರಿಗೆ ತುಂಬ ಬೇಡಿಕೆ ಇದೆ. ಈ ಕಾಲೇಜಿನಲ್ಲೇ ನನ್ನ ಸಹೋದ್ಯೋಗಿಯಾಗಿದ್ದ ಡಾಕ್ಟರ್ ಮಾಧವಿ ಭಂಡಾರಿಯವರು ವೈದೇಹಿಯವರ ಅಸ್ಪೃಶ್ಯರು ಎಂಬ ಕನ್ನಡ ಕಾದಂಬರಿಯನ್ನು ಹಿಂದಿಗೆ ಅನುವಾದ ಮಾಡಿದರು. ಅನಂತರ ಬೇರೆ ಹಲವು ಕನ್ನಡ ಕೃತಿಗಳನ್ನು ಅವರು ಹಿಂದಿಗೆ ಅನುವಾದ ಮಾಡಿದರು. ಈ ಅನುವಾದಗಳಿಗಾಗಿ ಅವರು ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಈಗ ಕನ್ನಡ ವಿಭಾಗವನ್ನು ನೋಡೋಣ. ಮ್ಯಾಗಝಿನ್ನ ಕನ್ನಡ ವಿಭಾಗದಲ್ಲಿ ನೀವು ಹೊಸ ತಲೆಮಾರಿನ ಹುಡುಗರು, 2000 ನಂತರದವರು, 21ನೇ ಶತಮಾನದವರು, ನೀವು ಯಾವ ವಿಷಯಗಳ ಬಗ್ಗೆ ಬರೆದಿದ್ದೀರಿ ಅಂತ ನಾನು ಕುತೂಹಲದಿಂದ ಮ್ಯಾಗಝಿನ್ನ ಪುಟಗಳನ್ನು ತಿರುಗಿಸಿದೆ. ಇದರಲ್ಲಿ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಸುಪ್ರಜಾ ಬರೆದಿದ್ದಾರೆ. ಇಂಗ್ಲೀಷಲ್ಲೂ ಕೂಡ ಇದೇ ವಿಷಯದ 2 ಲೇಖನಗಳಿದ್ದಾವೆ. ವಿದೇಶಿ ಬಂಡವಾಳ ಹೂಡಿಕೆ ಬಗ್ಗೆ ದೀಪ, ಪ್ರಕೃತಿ ವಿನಾಶದ ಬಗ್ಗೆ ಅರ್ಚನಾ ಉಪಾಧ್ಯ, ಮತದಾರನ ಜವಾಬ್ದಾರಿಯ ಬಗ್ಗೆ ವರ್ಷಿಣಿ ಹೆಗಡೆ, ದುಡಿಯುವ ಮಹಿಳೆಯ ಸಮಸ್ಯೆಯ ಬಗ್ಗೆ ರಶ್ಮಿತಾ ಕುಂದರ್, ಕಲಿಯುಗದ ಬಗ್ಗೆ ಒಂದು ಪುರಾಣ ಪರಿಚಯದ ಒಂದು ಒಳ್ಳೆಯ ಲೇಖನ ಇದೆ. ಶ್ರೀಹರಿ ಹೆಗಡೆ ಅವರ ಒಂದು ಲೇಖನ ಇದೆ. ಅನುಕ್ರಮಣಿಕೆಯಲ್ಲಿ ಲೇಖಕರ ಹೆಸರು ಇರಬೇಕು. ದಯವಿಟ್ಟು ಸಂಪಾದಕರು ಇದನ್ನು ಗಮನಿಸಬೇಕು. ಇವುಗಳಲ್ಲಿ ಒಂದು ವಿಷಯದ ಬಗ್ಗೆ ಮಾತ್ರ ನಾನು ಮಾತಾಡ್ತೇನೆ. AI ಈಗ ಬಹಳ ಚರ್ಚೆಯಲ್ಲಿರುವಂಥ ವಿಷಯ. ಈ AI ನಮ್ಮ ಕನ್ನಡದ ವಿಜ್ಞಾನ ಲೇಖಕ ನಾಗೇಶ್ ಹೆಗಡೆಯವರು ಯಾಂಬು ಅಂತ ಕರೆದಿದ್ದಾರೆ, ಯಾಂತ್ರಿಕ ಬುದ್ಧಿಮತ್ತೆ ಅಂತ. ಈ ಯಾಂಬುವಿನ AI ಪ್ರಯೋಜನ ಏನು, ಅಪಾಯಗಳೇನು ಅಂತ ಈಗ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ಇತ್ತೀಚೆಗೆ ನಾನು ಕಂಪ್ಯೂಟ್ರಲ್ಲಿದ್ದಾಗ ಬೆಂಗಳೂರಿನ MITಯಲ್ಲಿ, ಮಣಿಪಾಲ ವಿಶ್ವವಿದ್ಯಾನಿಲಯದ ಬೆಂಗಳೂರು ಕ್ಯಾಂಪಸ್ನ MITಯಲ್ಲಿ ನಡೆಯುತ್ತಿದ್ದ ಒಂದು ಓರಿಯೆಂಟೇಷನ್ ಕೋರ್ಸು ನೋಡಿದೆ. ಅಲ್ಲಿ ಅಮೆಝಾನ್ನ ಒಬ್ಬರು ತಜ್ಞರು ಮಕ್ಕಳಿಗೆ, ಇಂಜಿನಿಯರಿಂಗ್ ಸೇರಲಿಕ್ಕೆ ಬಂದ ಮಕ್ಕಳಿಗೆ ಮಾರ್ಗದರ್ಶನ ಕೊಡ್ತಾಯಿದ್ರು. ಅವರು ಹೇಳಿದರು, ವಿದ್ಯಾರ್ಥಿಗಳೇ, ಈ AI ಬಂದದ್ದರಿಂದ AI ಕಲಿಯೋ ವಿಷಯದಲ್ಲಿ ನೀವು ಒಂದೇ ಮಟ್ಟದವರು ಅಂತ. ಅಂದರೆ ನಿಮಗೂ AI ಹೊಸದು, ನಮಗೂ ಕೂಡ AI ಹೊಸದು. ಇಬ್ಬರು ಸೇರಿ ಅದನ್ನು ಅಧ್ಯಯನ ಮಾಡಬೇಕು, ಅದನ್ನು ಬೆಳೆಸಬೇಕು ಅಂದರು. ಇನ್ನು ಈ ಮ್ಯಾಗಝಿನ್ನ ಕವನಗಳ ವಿಭಾಗಕ್ಕೆ ಬಂದರೆ ರಕ್ಷಿತಾ ಕುಂದರ್, ಶ್ರೀದೇವಿ, ಸಂಜನಾ, YN ದೀಕ್ಷಿತ್, ಪ್ರತೀಕ್ಷಾ, ರೇವನ್ ಡಯಾಸ್, ಶಮಿತಾ ಇವರೆಲ್ಲ ಕವನಗಳನ್ನು ಬರೆದಿದ್ದಾರೆ. ಅವರ ಕವನಗಳ ಬಗ್ಗೆ ನಾನೇನು ಟಿಪ್ಪಣಿ ಮಾಡಲಿಕ್ಕೆ ಹೋಗುವುದಿಲ್ಲ. ಅವರು ಬರವಣಿಗೆಯನ್ನು, ಕವನ ರಚನೆಯನ್ನು ಆರಂಭಿಸಿದ್ದಾರೆ. ಬರೆಯುತ್ತಾ ಅವರು ಬೆಳೆಯಬೇಕು. ಅವರಿಗೆ, ಈ ಕವಿಗಳಿಗೆ ನನ್ನ ಒಂದು ಕಿವಿ ಮಾತು ಏನಂದರೆ, ಇವರು ಅಕ್ಕ ಮಹಾದೇವಿ, KV ತಿರುಮಲೇಶ್, ಪ್ರತಿಭಾನಂದ ಕುಮಾರ್, ವೈದೇಹಿ, ಲಲಿತಾ ಸಿದ್ದಬಸವಯ್ಯ ಇಂಥ ಇತ್ತೀಚಿನ ಕನ್ನಡದ
ಕವಿಗಳ ಕವನ ಸಂಕಲನಗಳನ್ನು ಓದಬೇಕು. ಅವುಗಳ ಅಧ್ಯಯನದಿಂದ ಇವರ ಕವನ ರಚನೆಗೆ ಬೇರೆ ಬೇರೆ ರೀತಿಯ ಪ್ರೇರಣೆ ಸಿಗ್ತದೆ. ಮೊನ್ನೆ ನಿಮ್ಮ ಕನ್ನಡ ಉಪನ್ಯಾಸಕ ರಮಾನಂದರು MGMಗೆ ಅಲ್ಲಿ ನಾನು ಭಾಗವಹಿಸ್ತಿದ್ದ ಕಡೆಂಗೊಳ್ಳು ಕಾವ್ಯ ಪ್ರಶಸ್ತಿ ಸಮಾರಂಭದಲ್ಲಿಗೆ ನಿಮ್ಮ ಮ್ಯಾಗ್ಝಿನ್ ಪ್ರತಿ ಕೊಡಲಿಕ್ಕೆ ಬಂದರು. ಈ ಬಾರಿ MGM ಕಾಲೇಜಿನ ಪ್ರತಿಷ್ಠಿತ ಕಡೆಂಗೊಳ್ಳು ಕಾವ್ಯ ಪ್ರಶಸ್ತಿಯನ್ನು ಪಡೆದವರು ಡಾಕ್ಟರ್ ಶೈಲೇಶ್ ಕುಮಾರ್ ಶಿವಕುಮಾರ್ ಅಂತ. ಇವರು ಇಂಜಿನಿಯರಿಂಗ್ ಆದಮೇಲೆ MBA ಮಾಡಿದರು. ಈಗ ಕನ್ನಡದಲ್ಲಿ PhD ಮಾಡ್ತಿದ್ದಾರೆ. ಅವರ 2 ಸಂಶೋಧನೆಗಳಿಗೆ ಅವರಿಗೆ ಪೇಟೆಂಟ್ ಸಿಕ್ಕಿದೆ. ಹಲವು ವಿಜ್ಞಾನ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಈಗ ಈ ಇಂಜಿನಿಯರು ಶೈಲೇಶ್ ಕುಮಾರ್ ಅವರ ಕವನ ಸಂಕಲನಕ್ಕೆ ಅನುವಾದವೆಂಬೋ ಸಂಬಂಧ ಎಂಬ ಕವನ ಸಂಕಲನಕ್ಕೆ ಕಡೆಂಗೊಳ್ಳು ಕಾವ್ಯ ಪ್ರಶಸ್ತಿ ಸಿಕ್ಕಿದೆ. ಈ ಸಂಕಲನಗಳು ಪುಸ್ತಕದ ಅಂಗಡಿಯಲ್ಲಿ ಈಗ ಸುಲಭದಲ್ಲಿ ಸಿಗುವುದಿಲ್ಲ, ಯಾಕಂದರೆ ಕಾವ್ಯಕ್ಕೆ ಹೆಚ್ಚು ಬೇಡಿಕೆ ಇಲ್ಲ ಅಂತ ತರಿಸುವುದಿಲ್ಲ ಅವರು. ನೀವು ಆನ್ಲೈನ್ನಲ್ಲಿ ಇಂಥ ಪುಸ್ತಕಗಳನ್ನು ಹುಡುಕಿ ತರಿಸಿ ಓದಬೇಕಾಗ್ತದೆ. ಮಣಿಪಾಲದಲ್ಲಿ ಜ್ಯೋತಿ ಮಹಾದೇವ್ ಅಂತ ಒಬ್ಬರು ಕವಯಿತರಿದ್ದಾರೆ. ಅವರು ಬೇರೆಯವರ ಹಾಗೆ ಬೆಳಗ್ಗೆದ್ದು ವಾಟ್ಸಪ್ಪಲ್ಲಿ ಸುಮ್ಮನೆ ಗುಡ್ ಮಾರ್ನಿಂಗ್ ಫೋಟೋಗಳನ್ನು ಕಳಿಸುವ ಬದಲು ದಿನಕ್ಕೊಂದು ಹಾನಿ ಕವನ ಬರೆದು ಅದನ್ನು ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಕಳಿಸ್ತಾರೆ. ಭಾಳ ಸೊಗಸಾದ ಹಾನಿಗವನಗಳು. 1-2 ಇಲ್ಲಿ ಓದಿ ಹೇಳ್ತಾ ಇದ್ದೇನೆ ನೋಡಿ. ಅವರು ಇತ್ತೀಚೆಗೆ ನಿನ್ನೆ ಇವತ್ತೆಲ್ಲ ಕಳಿಸಿದ ಹನಿಗವನಗಳು. ಅಬ್ಬಬ್ಬ ಚೌತಿಗೆ ಎಷ್ಟು ದಿನ ಎಂದು ಇಣಿಕಿ ನೋಡಿದ ಮೂಷಿಕ ಮುಂಜಾವು. ಇವತ್ತು ಕಳಿಸಿದ್ದವರು ಅಗತ್ಯಕ್ಕಿಂತ ಹೆಚ್ಚು ಅಜ್ಜಿ ಪುರಾಣ ಕೇಳಿ ಅರ್ಧ ನಿದ್ರಿಸಿ ಎದ್ದ ಅಡ್ಡಾದಿಡ್ಡಿ ಬೆಳಗು. ಅಗತ್ಯಕ್ಕಿಂತ ಹೆಚ್ಚು ಅಜ್ಜಿ ಪುರಾಣ ಕೇಳಿ ಅರ್ಧ ನಿದ್ರಿಸಿ ಎದ್ದ ಅಡ್ಡಾದಿಡ್ಡಿ ಬೆಳಗು. ಸಾಮಾನ್ಯವಾಗಿ ನಾನು ವಿದ್ಯಾರ್ಥಿಗಳು ಮಾತ್ರವಲ್ಲ, ಅಧ್ಯಾಪಕರು ಲೇಖನ ಬರೀಬೇಕು ಅಂತ ಹೇಳೋದುಂಟು. ಇಂಗ್ಲೀಷ್ ವಿಭಾಗದ ಒಬ್ಬರು ಉಪನ್ಯಾಸಕರು ಧೀರಜ್ ಅವರು ಬರೆದ ಒಂದು ಕಥೆ ಇದೆ. ಹಾಗೆ ಲೈಬ್ರರಿಯನ್ನು ಗೀತಾ ಅವರು ಬರೆದ ಲೇಖನ ಬೇರೆ ವಿಭಾಗದಲ್ಲಿದೆ. ಅಧ್ಯಾಪಕರು ಕೂಡ ಮ್ಯಾಗಝಿನ್ನಲ್ಲಿ ಬರೆಯಬೇಕು ಅಂತ ನಾನು ಪಟ್ಟು ಹಿಡಿತಾ ಇದ್ದೆ. ನೀವು PhD ಮಾಡಿದರೆ ಅದರ ಸಮ್ಮರಿ ಕಾಲೇಜ್ ಮ್ಯಾಗಝಿನಲ್ಲಿ ಇರಬೇಕು. ನೀವು ಒಳ್ಳೆಯ ಲೇಖನ ಬರೆದು ಒಳ್ಳೆಯ ಲೇಖನ ಹೇಗೆ ಇರಬೇಕು ಅಂತ ಮಕ್ಕಳಿಗೆ ಮಾದರಿ ತೋರಿಸಿಕೊಡಬೇಕು. ಒಂದು 2-3 ಲೇಖನ ಆದರೂ ಅಧ್ಯಾಪಕರದ್ದಿರಬೇಕು ಅಂತ. ಧೀರಜ್ ಅವರು ಒಬ್ಬ ಮುಗ್ಧ ಹುಡುಗನ ಬಗ್ಗೆ ಒಂದು ಕಥೆ ಬರೆದಿದ್ದಾರೆ. ಅವರಿಗೆ ನನ್ನ ಸಲಹೆ ಏನೆಂದರೆ, ಅವರು ಕೂಡ ಕನ್ನಡದಿಂದ ಇಂಗ್ಲೀಷಿಗೆ, ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡುವ ಕೆಲಸಗಳನ್ನು ಆರಂಭಿಸಬೇಕು. ಅನುವಾದಕ್ಕೆ ಈಗ ಅದು AI ಬರಲಿ ಏನೇ ಬರಲಿ, ಅನುವಾದಕರಿಗೆ ತುಂಬ ಬೇಡಿಕೆ ಇದೆ. ಅವರಿಗೆ ಲೇಖಕನಿಗೆ ಕೊಡುವಷ್ಟೇ ಗೌರವಧನ ಸಿಗ್ತದೆ. 1000 ಗಟ್ಟಲೆ ಗೌರವಧನ ಕೊಡ್ತಾರೆ. ಸಿಗುವುದಿಲ್ಲ ಜನ. ಬೇರೆ ಬೇರೆ ಭಾಷೆಗಳಿಂದ ಅನುವಾದ ಮಾಡಲಿಕ್ಕೆ ಜನ ಸಿಗುವುದಿಲ್ಲ, ಹುಡುಕ್ತಾ ಇರ್ತಾರೆ. ನನ್ನ ಅನುವಾದ ಅಂದಾಗ ನೆನಪಾಯಿತು, MGMನಲ್ಲಿ ನನಗೆ ಇಂಗ್ಲೀಷ್ ಪಾಠ ಮಾಡಿದ ಡಾಕ್ಟರ್ NT ಭಟ್ರು ಅಂತ ಅವರು MGMನಲ್ಲಿ ಜರ್ಮನ್ ಮತ್ತು ಇಂಗ್ಲೀಷ್ ಪ್ರೊಫೆಸರಾಗಿ ರಿಟೈರ್ಡ್ ಆದವರು. ಅವರಿಗೀಗ 86 ವರ್ಷ. ಅವರು ಈ ವರ್ಷ ಪಂಪನ ಭಾರತವನ್ನು ಇಂಗ್ಲೀಷಿಗೆ ಗದ್ಯಾನುವಾದ ಮಾಡಿ ಈಗ ಅದು ಪ್ರಿಂಟ್ ಆಗ್ತಾಯಿದೆ. ಇಡೀ ಪಂಪ ಭಾರತವನ್ನು ಇಂಗ್ಲೀಷಿಗೆ ಗದ್ಯಾನುವಾದ ಮಾಡಿದ್ದಾರೆ ಈ ವಯಸ್ಸಿನಲ್ಲಿ. ಇನ್ನು ಇಂಗ್ಲೀಷ್ ವಿಭಾಗದಲ್ಲಿ ನನಗೆ ಖುಷಿಯಾದ್ದು ಅಂದರೆ ಒಂದು ಪತ್ತೆದಾರಿ ಕಥೆ ಇದೆ. ರಿವೆಂಜ್ ಫಾರ್ ಗುಡ್ ಅಂತ ವೈಭವ್ ಪ್ರಭು ಬರ್ತದೆ. ಇಲ್ಲಿದ್ದಾರಲ್ಲ, ಹೌದು. ಅದನ್ನೊಂದು ಕಿರು ನಾಟಕ ಮಾಡ್ಬೋದು. ಅದನ್ನು ನೀವು ಹೆಚ್ಚು ಖರ್ಚು ಮಾಡದೆ ನಿಮ್ಮ ಮೊಬೈಲ್ ಕ್ಯಾಮರಾದಲ್ಲೇ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೋದು. ಕೆಲ ಹುಡುಗರಂಥ ಪ್ರಯತ್ನ ಮಾಡ್ತಾರೆ. ಅಂಥದಕ್ಕೆ ಯೋಗ್ಯವಾದ ಒಂದು ಪತ್ತೆದಾರಿ ಕಥೆ ಅದು. ಇನ್ನೊಂದು ಲೇಖನ ನಾನು ವಿಶೇಷವಾಗಿ ಪ್ರಸ್ತಾಪ ಮಾಡಬೇಕಾದ್ದು ಆರ್ಥಿಕ ಸಾಕ್ಷರತೆಯ ಬಗ್ಗೆ, ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಮಾನ್ವಿ ಬರೆದ ಒಂದು ಲೇಖನ ಇದೆ. ಇದು
ಇಲ್ಲಿ ಚಾರ್ಟರ್ಡ್ ಅಕೌಂಟ್ ಅವರಿಗೆ ಗೊತ್ತು, ಕಾಮರ್ಸ್ ವಿಭಾಗದವರಿಗೆ, ಅರ್ಥಶಾಸ್ತ್ರಜ್ಞರಿಗೆಲ್ಲ ಗೊತ್ತು. ಈ ಮಕ್ಕಳಲ್ಲಿ ಎಷ್ಟೋ ಜನರಲ್ಲಿ ಅವರು ಕೆಲಸಕ್ಕೆ ಸೇರಿದರೂ ಕೂಡ ಈ ಫೈನಾನ್ಷಿಯಲ್ ಅವೇರ್ನೆಸ್ಸು ಇರುವುದೇ ಇಲ್ಲ. ಅದಿಲ್ಲದೆ ಎಷ್ಟೋ ಜನ ಸಾಲ ಸೋಲದಲ್ಲಿ ಆ್ಯಪ್ಗಳಲ್ಲಿ ಸಾಲ ಮಾಡೋದು, ಏನೇನೆಲ್ಲ ಬಿಸ್ನೆಸ್ ಮಾಡಲಿಕ್ಕೆ ಹೋಗಿ ಸಾಲ ಮಾಡಿ ಅಪ್ಪ ಅಮ್ಮನ ದಿವಾಳಿ ಮಾಡೋದೆಲ್ಲ ಮಾಡ್ತಾರೆ. ಆರ್ಥಿಕ ಸಾಕ್ಷರತೆ ಎಂಬುದು ಭಾಳ ಮುಖ್ಯ. ಅದಕ್ಕೆ ಪೂರಕವಾದ ಒಂದು ವಿಷಯ ಮಾತ್ರ ನಾನಿಲ್ಲಿ ಪ್ರಸ್ತಾಪ ಮಾಡ್ತೇನೆ. ನಾನು ಈವ್ನಿಂಗ್ ಕಾಲೇಜಲ್ಲಿ ಇದ್ದಾಗ ಒಂದಿನ ಒಬ್ಬರು ಅಟೆಂಡರ್ ಹೇಳಿದರು, ಒಬ್ಬರು ಇಕನಾಮಿಕ್ಸ್ ಲೆಕ್ಚರರ್ ಮನೆಯಲ್ಲಿ ಸರ್ ನಾನು ನೋಡಿದೆ, ರಾಶಿ ಕಟ್ಟಲೆ ನೋಟಿನ ಕಟ್ಟಿರ್ತದೆ ಸರ್ ಅವರ ಮನೆಯಲ್ಲಿ. ಏನು ಅಂತ ನಾವು ಪತ್ತೇದಾರಿ ಮಾಡಿದಾಗ ಗೊತ್ತಾಯಿತು, ಅವರು ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ನಾವು ಕೆಲವರು ಅವರ ಹತ್ರ ಗಮ್ಮ ಹಾಕಿತ್ತು, ನಮಗೂ ಸ್ವಲ್ಪ ಹೇಳಿಕೊಡಿ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದು ಶೇರ್ ತಗೊಳ್ಳೋದು ಅಂದರೆ ಏನು, ಪ್ರಾಫಿಟ್ ಬುಕ್ ಮಾಡೋದು ಏನು ಅಂತ. ಅವರು ದಮ್ಮಯ್ಯ ಅಂದರೂ ಹೇಳಿಕೊಳ್ಳಿಲ್ಲ. ಆಮೇಲೆ ನಾನು ರಿಟೈರ್ಡ್ ಆದಮೇಲೆ ನನಗೊಂದು ಹವ್ಯಾಸ ಇರಲಿ ಅಂತ ನಾನು ಕನ್ನಡ ಪುಸ್ತಕದ ಮೂಲಕ ಅದನ್ನು ಕಲಿತು ನನ್ನ ಕೆಲವು ಗೆಳೆಯರ ಮೂಲಕ ಒಂದು 8-10 ವರ್ಷ ಅಭ್ಯಾಸ ಮಾಡಿ ಈಗ ಅದು ಬಹಳ ಸುಲಭ ಆಗಿದೆ. ಕ್ಲಬ್ ಹೌಸ್ ಅಂತ ಕೇಳಿದ್ದೀರಾ ಇಂಟರ್ನೆಟ್ಟಲ್ಲಿ? ಕ್ಲಬ್ ಹೌಸ್ ಅಂತ ಈ ಕೊರೋನಾ ಟೈಮ್ನಲ್ಲಿ ಬಂದದ್ದು ಭಾಳ ಪಾಪ್ಯುಲರ್. ಕನ್ನಡದಲ್ಲಿ ಈಗ ತುಂಬ ಕ್ಲಬ್ ಹೌಸ್ಗಳು ಸಂಜೆ ಹೊತ್ತು ನಡೀತವೆ. ಆ ಕ್ಲಬ್ ಹೌಸ್ ಒಂದರಲ್ಲಿ ನನ್ನ ಹಿರಿಯ ಮಿತ್ರರೊಬ್ಬರು ಪ್ರತಿದಿನ ಒಂದು ಅರ್ಧ ಗಂಟೆ ಅದರ ಸಮ್ಮರಿ ಹೇಳಿ ಅದರ ಬಗ್ಗೆ ಮಾರ್ಗದರ್ಶನ ಕೊಡ್ತಾರೆ. ನಿಮ್ಮಲ್ಲಿ ಅಂಥ ಆಸಕ್ತಿ ಇದ್ದರೆ ಕೆಲವು ಆಸಕ್ತ ವಿದ್ಯಾರ್ಥಿಗಳಿಗೆ ಮತ್ತು ಅಧ್ಯಾಪಕರಿಗೆ ನಾನು 1 ಗಂಟೆ ಅದರ ಬಗ್ಗೆ ಹೇಳ್ಬೋದು. ಮ್ಯಾನೇಜ್ಮೆಂಟ್ನವ್ರು ಮನಸ್ಸು ಮಾಡಿದರೆ MCom ವಿಭಾಗದಲ್ಲಿ ಒಂದು ಅದರ ಬಗ್ಗೆ ಒಂದು ವಿಶೇಷ ಉಪನ್ಯಾಸ ಏರ್ಪಡಿಸೋದಾದರೆ ಆ KG ಕೃಪಾಲ್ ಅವರನ್ನು ಕರೆಸಲಿಕ್ಕೆ ನಾನು ಸ್ಪಾನ್ಸರ್ ಮಾಡ್ತೇನೆ, ನಮ್ಮ ಟ್ರಸ್ಟಿಂದ ನಾನು ಸ್ಪಾನ್ಸರ್ ಮಾಡ್ತೇನೆ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಮಕ್ಕಳಿಗೆ ಮುಂದೆ ನಾವು ನಿರುದ್ಯೋಗಿಗಳಾಗಿದ್ದರೆ ನಮ್ಮ ಗತಿ ಏನು ಎಂಬುದಕ್ಕೆ ಕೆಲವಾದರೂ ಇಂಥ ಕೆಲವು ಕೌಶಲಗಳನ್ನು ನಾವು ಕಲಿಸ್ಬೇಕು. ಆದರೆ ಸುಲಭ ಅಲ್ಲ. ಒಂದು ಭರತನಾಟ್ಯ ಕಲಿಯುವುದು ಅಂದರೆ ಹುಡುಗಿ 10 ವರ್ಷ ಕಲಿತಾಳೆ, ಸಂಗೀತ ಕಲಿಯುವುದು ಅಂದರೆ 10, ಹಾಗೆ ಇದಕ್ಕೂ ಹಾಗೆ ಒಂದು 4-5 ವರ್ಷ ನೀವು ಅದರ ಬಗ್ಗೆ ಅಭ್ಯಾಸ ಮಾಡಬೇಕಾಗ್ತದೆ. ಇನ್ನು ಇಲ್ಲಿ ಇಲ್ಲದ ಭಾಷೆಗಳ ಬಗ್ಗೆ, ಈಗ ತುಳು, ಕೊಂಕಣಿ, ಕೊಡವ, ಬ್ಯಾರಿ ಇವುಗಳೆಲ್ಲ ಕನ್ನಡ ಲಿಪಿ ಬಳಸುವಂಥ ಭಾಷೆಗಳು. ಗಮನಿಸಿ, ಅವರೆಲ್ಲರೂ ಕೂಡ ಕನ್ನಡ ಲಿಪಿಯನ್ನೇ ಬಳಸಿ ಕರ್ನಾಟಕದಲ್ಲಿದ್ದಾರೆ. ಆ ವಿದ್ಯಾರ್ಥಿಗಳಿದ್ದರೆ ಅವರು ಯಾರಾದರೂ ಲೇಖನ ಕೊಟ್ಟರೆ ಅಂಥದ್ದನ್ನು ಪ್ರಕಟಿಸಬೇಕು. ಕುಂದಾಪುರ ಕನ್ನಡದವರಿದ್ದೀರಾ? ಕುಂದಾಪುರ ಕನ್ನಡ ಮಾತಾಡೋರು ಈಗ ನಿನ್ನೆ ಕುಂದಾಪುರ ಕನ್ನಡ ಸಮ್ಮೇಳನ ನಡೀತು, ಯೂಟ್ಯೂಬಲ್ಲಿ ಬರ್ತಾಯಿತ್ತು. ಅಂಥವರಿದ್ದರೆ ಅದೇ ನಿಮ್ಮ ಕುಂದಾಪುರ ಕನ್ನಡದಲ್ಲೇ ಕೊಡಿ. ಅರೆ ಭಾಷೆಯವರಿದ್ದರೆ ಅರೆ ಭಾಷೆಯಲ್ಲೇ ಕೊಡಿ. ಕಾಲೇಜ್ ಮ್ಯಾಗಝೀನಲ್ಲಿ ಅದೆಲ್ಲಕ್ಕೂ ಅವಕಾಶ ಇರಬೇಕು. ಇನ್ನು ಕೊನೆಯದಾಗಿ ಗುಣಮಟ್ಟ ಇಂಪ್ರೂವ್ ಮಾಡಲಿಕ್ಕೆ ಇನ್ನು ಕೆಲವು ಸಲಹೆಗಳು. ಮಕ್ಕಳಿಗೆ ಕೆಲವು ಪುಸ್ತಕ ಓದಲಿಕ್ಕೆ ಕೊಟ್ಟು ಅದರ ಬಗ್ಗೆ ಲೇಖನಗಳನ್ನು ಬರೆಸಿ ಅಂತ. ಉದಾಹರಣೆಗೆ 2 ಉದಾಹರಣೆ ಹೇಳ್ತೇನೆ. ಶಿವರಾಮ ಕಾರಂತರ ಮೂಕಜ್ಜಿಯ ಕನಸಿನಂಥ ಹಳೆಯ ಕಾದಂಬರಿ ಈ ವರ್ಷ ಬಹಳ ಒಳ್ಳೆಯ ಒಂದು ಕಾದಂಬರಿ, ಅಮೆರಿಕದಲ್ಲಿದ್ದ ಒಬ್ಬ ಕನ್ನಡ ಲೇಖಕ ಬರೆದ ಕಾದಂಬರಿ ಪ್ರಕಟ ಆಗಿದೆ. ಗಿರಿ ಅಂತ ಅವರ ಹೆಸರು. ಅವರ ದೇಶಗ್ರಹಣ ಅಂತ. ಈಸ್ಟ್ ಇಂಡಿಯಾ ಕಂಪನಿಯ ಕಾಲದಲ್ಲಿ ಆ ಕಂಪನಿ ಇಂಡಿಯಾದಲ್ಲಿ ಮಾಡಿದ ಕ್ರೌರ್ಯಗಳ ಕಥೆ ಅದು. ನಮ್ಮ ನೇಕಾರರು ಬಟ್ಟೆ ಹೊಲಿಬಾರ್ದು ಅಂತ ಅವರ ಬೆರಳುಗಳನ್ನು ಕತ್ತರಿಸಿದ್ದರಂತೆ ರಾಕ್ಷಸರು. ಆ ಮಟ್ಟಿಗೆ ಇಂಡಿಯಾವನ್ನು ದಿವಾಳಿ ಮಾಡಿದ್ದು ಈಸ್ಟ್ ಇಂಡಿಯಾ ಕಂಪನಿ. ಅದನ್ನೆಲ್ಲ ಅಧ್ಯಯನ ಮಾಡಿ ಒಂದು ಕಾದಂಬರಿ ಬರೆದಾರೆ ಅವರು. ಇನ್ನು ಸಂದರ್ಶನ ಮಾಡುವ ಅಭ್ಯಾಸ ನಿಮಗಿದ್ದರೆ ಮುಂದೆ ನಿಮಗೆ ಕೆಲಸ ಸಿಗುವುದಕ್ಕೆ ಭಾಳ ಪ್ರಯೋಜನ ಆಗ್ತದೆ. ಒಂದು 3-4 ಸಂದರ್ಶನಗಳ ಉದಾಹರಣೆ ಹೇಳ್ತೇನೆ. ಉದಾಹರಣೆಗೆ ಮೊಬೈಲ್ ಅಡಿಕ್ಷನ್ನ ಬಗ್ಗೆ ಮಾತಾಡಬಲ್ಲ ನಮ್ಮ ಬಾಳಿಗೆ ಆಸ್ಪತ್ರೆ ಡಾಕ್ಟರ್ ಭಂಡಾರಿ, ಯಾರಾದೊಬ್ಬರು ಲಾಯರ್, ಡೈವೋರ್ಸ್ಗಳ ಸಮಸ್ಯೆ ಜಾಸ್ತಿ ಇದೆ, ಡೈವೋರ್ಸ್ ಕೇಸ್ ಹ್ಯಾಂಡಲ್ ಮಾಡೋ ಒಬ್ಬರು ಲಾಯರನ್ನು ಇಂಟರ್ವ್ಯೂ ಮಾಡಿ. ಅಥವಾ ನಮ್ಮ ಉಡುಪಿಯ DC ಅವರು ಕನ್ನಡ MA PhD ಮಾಡಿದವರು, ಅವರು IAS ಮಾಡಿದ್ದಾರೆ. ನೋಡಿ, ನೀವು ಹೇಗೆ IAS ಮಾಡಿದ್ರಿ, ಕನ್ನಡ MA ಅವರು IAS ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತೇಳಿ ಅವರನ್ನು ಇಂಟರ್ವ್ಯೂ ಮಾಡಿ. ಮಣಿಪಾಲದಲ್ಲಿ ಕಾಶ್ಮೀರದ ಗಲಭೆಗಳಲ್ಲಿ ಮನೆಮಾರು ಕಳಕೊಂಡ ಒಬ್ಬ ಹುಡುಗ ಡಾಕ್ಟ್ರಾಗಿ ಮಣಿಪಾಲದಲ್ಲಿದ್ದಾರೆ. ಅವರು ಕಾಶ್ಮೀರದ ಬಗ್ಗೆ ಒಳ್ಳೆಯ ಪುಸ್ತಕ ಬರ್ತಾರೆ ಅಂತ. ಡಾಕ್ಟ್ರು ರಾಹುಲ್ ಮ್ಯಾಗಝಿನ್ ಅಂತ ಅವರ ಹೆಸರು, ಡಾಕ್ಟರ್ ರಾಹುಲ್ ಮ್ಯಾಗಝಿನ್ ಅಂತ. ಅಂಥವ್ರನ್ನ ಇಂಟರ್ವ್ಯೂ ಮಾಡಿ ಏನು ಕಾಶ್ಮೀರದ ಸಮಸ್ಯೆ ಅಂತ ನಿಮಗೆ ಆಗ ಅರ್ಥ ಆಗ್ತದೆ.
ಇನ್ನೊಂದು ವಿಭಾಗ ಸಿನಿಮಾ ವಿಮರ್ಶೆ. ಒಂದೆರಡು ಸಿನಿಮಾದ ಹೆಸರು ಹೇಳ್ತೇನೆ. ಈಗ 1 ತಿಂಗಳ ಹಿಂದೆ ಯೂಟ್ಯೂಬಿಗೆ ಬಂದದ್ದು. ನೋಡಿದವರಿದ್ದೀರಾ? ಅದನ್ನು ಯೂಟ್ಯೂಬಲ್ಲಿ ನೋಡಿದವರಿದ್ದರೆ ಹೇಳಿ. 17/8 ಅಂತ ಒಂದು ಕನ್ನಡ ಸಿನಿಮಾ. ನೋಡಿದವರಿದ್ದೀರಾ? ಯೂಟ್ಯೂಬಲ್ಲಿದೆ, ಫ್ರೀಯಾಗಿ ನೋಡ್ಬೋದು. 17/8. ಇನ್ನೊಂದು ರೈಲ್ವೆ ಚಿಲ್ಡ್ರನ್ ಅಂತ. ಈ 17/8 ಅಧ್ಯಾಪಕರು ಮತ್ತು ಮ್ಯಾನೇಜ್ಮೆಂಟ್ನವರು ನೋಡಲೇಬೇಕಾದ ಸಿನಿಮಾ. ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿದೆ. ಒಂದು ಕಾಲೇಜ್ನಲ್ಲಿ, ಇಂಥ ಒಂದು ಜೂನಿಯರ್ ಕಾಲೇಜ್ನಲ್ಲಿ ಒಂದು ವಿಡಿಯೋ ಹಗರಣದಿಂದಾಗಿ ಇಡೀ ಕಾಲೇಜ್ ಹೇಗೆ ಅಲ್ಲೋಲ ಕಲ್ಲೋಲ ಆಯಿತು ಅಂತ ಹೇಳುವಂಥ ಒಂದು ಒಳ್ಳೆ ಮಾರಲ್ ಮೆಸೇಜ್ ಇರುವಂಥ ಒಂದು ಸಿನಿಮಾದು. ಹಾಗೆ ಇನ್ನೊಂದು ರೈಲ್ವೆ ಚಿಲ್ಡ್ರನ್ ನಾವು ಪ್ರತಿದಿನ ನೋಡ್ತೇವೆ. ಯುವಕ ನಾಪತ್ತೆ, ಬಾಲಕ ನಾಪತ್ತೆ, ಯುವತಿ ನಾಪತ್ತೆ ಅಂತ. ಆ ರೀತಿ ಮನೆ ಬಿಟ್ಟು ಹೋದ ಹುಡುಗರು ಏನಾಗುತ್ತಾರೆ ಅಂತ ಹೇಳುವಂಥ ಒಂದು ಭಯಾನಕ ಚಿತ್ರ. ಬೆಂಗಳೂರಿನ ಅಂತ, ಮುಂಬೈ ಅಂತ ರೈಲ್ವೆ ಸ್ಟೇಷನ್ಗಳಲ್ಲಿ ಆ ರೀತಿಯ ಮಕ್ಕಳನ್ನು ಪಿಕಪ್ ಮಾಡಿ ಗೂಂಡಾಗಳು ಅವರನ್ನು ಬಾಟ್ಲಿ ಹೆಕ್ಕಿಸ್ಲಿಕ್ಕೆ ಇಡ್ತಾರೆ. ಅಲ್ಲಿಂದ ಬಿಡುಗಡೆ ಇಲ್ಲ. ಅವರಿಗೆ ಮಾದಕ ದ್ರವ್ಯಗಳನ್ನು ಕೊಡೋದು, ಅವರನ್ನು ಅಲ್ಲೇ ಸಾಕೋದು. ಅವರು ಮನೆಗೆ ಹೋಗ್ತೇನೆ ಅಂತ ಬಡ್ದು ಅಲ್ಲಿ ಅವರನ್ನು ಸಾಕ್ತಾರೆ. ಆ ರೀತಿಯ ಜಾಲಗಳಲ್ಲಿ ಸಿಕ್ಕಿ ಬೀಳುವ 2 ಮಕ್ಕಳ ಕಥೆ ರೈಲ್ವೆ ಚಿಲ್ಡ್ರನ್ ಅಂತ. ಆ ಟೀಮಿನಲ್ಲಿ PPCಯಲ್ಲಿ ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ವಿಷ್ಣುಮೂರ್ತಿ ಪ್ರಭು ಅವರು ಹೆಬ್ರಿ ಸರ್ಕಾರಿ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ. ಅವರು ಕೂಡ ಆ ಟೀಮಲ್ಲಿದ್ದಾರೆ, ಒಂದು ಚಿಕ್ಕ ಪಾತ್ರ ಮಾಡಿದ್ದಾರೆ. ಅದನ್ನು ಕೂಡ ದಯವಿಟ್ಟು ನೋಡಿ, ಅದರ ಬಗ್ಗೆ ಚರ್ಚೆ ಮಾಡಿ, ಸಾಧ್ಯ ಆದರೆ ಮ್ಯಾಗಝೀನಿಗೆ ಮುಂದಿನ ವರ್ಷಕ್ಕೆ ಒಂದು ಲೇಖನ ಬರೀರಿ. ಇನ್ನು ನಿಮ್ಮ ಕಾಲೇಜಿನಲ್ಲೇ ನಾನು ಯೂಟ್ಯೂಬಲ್ಲಿ ನೋಡಿದೆ, ಕಳೆದ ವರ್ಷ ಟ್ಯಾಲೆಂಟ್ಸ್ಗೆ ಯಕ್ಷಗಾನ ಮಾಡಿದ್ದೀರಲ್ಲ, ಆ ಯಕ್ಷಗಾನದ ವಿಮರ್ಶೆ ಯಾಕಿಲ್ಲ? ಆ ಯಕ್ಷಗಾನದ ವಿಮರ್ಶೆ ನಿಮ್ಮ ಗೆಳತಿಯರೇ ಮಾಡಿದ್ದು. ಒಂದು ವಿಮರ್ಶೆ ಲೇಖನ ಇರಬೇಕಿತ್ತು. ಏನಾಯ್ತದು, ಏನು ಕತೆ, ಯಾರ ಅಭಿನಯ ಚೆನ್ನಾಗಿತ್ತು ಅಂತ. ಇನ್ನು ನಾಟಕ ವಿಮರ್ಶೆ. ಉಡುಪಿಯಲ್ಲಿ 2 ಸಂಸ್ಥೆಗಳು ಕನ್ನಡ ನಾಟಕ ಸ್ಪರ್ಧೆ ಮತ್ತು ತುಳು ನಾಟಕ ಸ್ಪರ್ಧೆಯನ್ನು ಏರ್ಪಡಿಸಿವೆ. ಇಡೀ ಕರ್ನಾಟಕದ ಅತ್ಯುತ್ತಮ ನಾಟಕಗಳು ನಿಮಗೆ ಉಡುಪಿಯಲ್ಲಿ ನೋಡಲಿಕ್ಕೆ ಸಿಗ್ತವೆ. ತುಳು ನಾಟಕಗಳು ಹಾಗೆ ಬಹಳ ಮೇಲ್ಮಟ್ಟದ ನಾಟಕಗಳು ಸಿಗ್ತವೆ. ಅಂಥವುಗಳಲ್ಲಿ ಕೆಲವನ್ನಾದರೂ ನೋಡಿ ನೀವು ಅವುಗಳ ಬಗ್ಗೆ ಬರೀಲಿಕ್ಕೆ ಅಭ್ಯಾಸ ಮಾಡ್ಬೋದು. ಈಗ ನಾನು ಮಾತಾಡ್ತಾ ಇದ್ದೆ ಇಲ್ಲಿ ಹಿರಿಯರ ಹತ್ರ. ಬೆಂಗಳೂರಲ್ಲಿರುವಂಥ ಒಂದು ಒಳ್ಳೆಯ ರಂಗಮಂದಿರ ಉಡುಪಿಗೆ ಇನ್ಫೋಸಿಸ್ನವರು ಕೊಟ್ಟಿದ್ದಾರೆ. ಇಲ್ಲೇ ನಿಮ್ಮ ಕಾಲೇಜಿನ ಹತ್ತಿರ, ಶಾರದಾ ಮಂಟಪದ ಹತ್ತಿರ ಇನ್ಫೋಸಿಸ್ಸು ಯಕ್ಷಗಾನ ಮಂದಿರ ಅಂತ 15 ಕೋಟಿ ಖರ್ಚಿನಲ್ಲಿ ಒಂದು ಏರ್ ಕಂಡೀಷನ್ದು ಹಾಲ್ ಆಗಿದೆ. ಅಲ್ಲಿ ಪ್ರತಿದಿನ ಸಂಗೀತ, ನಾಟಕ, ಯಕ್ಷಗಾನ ನಡೀತಾ ಇರ್ತದೆ. ನೀವು ಅದರ ಮಾಹಿತಿ ಕಲೆಕ್ಟ್ ಮಾಡಿ ನಿಮ್ಮ ಆಸಕ್ತಿಗೆ ಅಲ್ಲಿಗೆ ಹೋಗ್ಬೋದು. ಈಗ ನಿನ್ನೆಯಿಂದ ಅಲ್ಲಿ ಒಂದು ವಾರದ ಒಂದು ಸಂಗೀತ ಕಾರ್ಯಕ್ರಮ ಆರಂಭ ಆಗಿದೆ. ಇನ್ನೊಂದು ಸಲಹೆ, ಬರವಣಿಗೆ ಆಸಕ್ತಿ ಇರುವವರು ಮಯೂರ ಅಂತೇಳುವ ಒಂದು ಪತ್ರಿಕೆ ನೋಡಿದ್ದೀರಾ? ಯಾರಾದರೂ ಮಾಸಪತ್ರಿಕೆ ಮಯೂರ ನೋಡಿದ ಮಕ್ಕಳಿದ್ದೀರಾ? ಲೈಬ್ರರಿಯಲ್ಲಿ, ಮನೆಯಲ್ಲಿ ಬರೀ 15 ರೂಪಾಯಿಗೆ ಸಿಗುವ ಒಂದು ಮಾಸಪತ್ರಿಕೆ. ಅದು ಕನ್ನಡದ ಅತ್ಯುತ್ತಮ ಮಾಸಪತ್ರಿಕೆ. ಅಲ್ಲಿ ಭಾಷಾಂತರ ಇರ್ತದೆ, ಕವನ ಇರ್ತದೆ, ಹಾಸ್ಯಲೇಖನ ಇರ್ತದೆ, ವಿಮರ್ಶೆ ಇರ್ತದೆ. ಬರೀ 15 ರೂಪಾಯಿಗೆ ನಿಮ್ಮ ಒಂದು ಐಸ್ ಕ್ರೀಮ್ಗೆ ಪಿಜ್ಜಾಕ್ಕೆ ಎಷ್ಟಿರ್ತದೆ? 15 ರೂಪಾಯಿಗೆ ಒಂದು ಒಳ್ಳೆಯ ಪತ್ರಿಕೆ ನಿಮಗೆ ಸಿಗ್ತದೆ. ಅದನ್ನು ಓದುವ ಅಭ್ಯಾಸ ಮಾಡಿ, ಬರೆಯುವ ಆಸಕ್ತಿ ಇರುವವರು. ಪ್ರಿನ್ಸಿಪಾಲ್ರಿಗೆ ಒಂದು ಸಲಹೆ ಏನಂದರೆ, ಈ ವಿದ್ಯಾರ್ಥಿಗಳಲ್ಲಿ ಹಲವರ ಹೆಚ್ಚವರು ಫಾರಿನಲ್ಲಿ ಇರ್ಬೋದು. ಆದ್ದರಿಂದ ಕಂಪ್ಯೂಟರ್ ವಿಭಾಗದವರ ಮೂಲಕ ಇದನ್ನು PDF ಮಾಡಿಸಿ ಇಂಟರ್ನೆಟ್ಟಿಗೆ ಹಾಕಬೇಕು. ಇದು ಉಳೀತದೆ. ಕಾಲೇಜ್ ಲೈಬ್ರರಿಯಲ್ಲಿ ಅದು ಹಾಳಾಗ್ಬೋದು. ಅದು ಇಂಟರ್ನೆಟ್ಟಲ್ಲಿದ್ದರೆ, ಇಂಟರ್ನೆಟ್ಟು ಅದು ಹಾಳಾಗದಿದ್ದರೆ ಅದು 1000 ಗಟ್ಟಲೆ ವರ್ಷ ಅಲ್ಲಿ ಇರ್ತದೆ. ಇನ್ನು ಕೆಲವು ಲೇಖನಗಳನ್ನು, ಉದಾಹರಣೆಗೆ ನಾನು ಹೇಳಿದ AI ಕುರಿತ ಲೇಖನ ಅಂಥದ್ದನ್ನು ವಿಡಿಯೋ ಮಾಡಿಸಿ ಯೂಟ್ಯೂಬಿಗೆ ಹಾಕಿಸಿ, ಈ ಕಾಲೇಜಿನಲ್ಲಿ ಇಷ್ಟು ಒಳ್ಳೆಯ ಲೇಖನ ಬರೆಯುವ ಮಕ್ಕಳಿದ್ದಾರೆ ಅಂತ ಆಸಕ್ತಿ ಇರುವವರಿಗೆ, ಪೇರೆಂಟ್ಸಿಗೆ ಗೊತ್ತಾಗ್ತದೆ. ನಾನು 3 ಹೆಸರುಗಳನ್ನು ಕಳಿಸಿದ್ದೆ ನಿಮ್ಮ ಉಪನ್ಯಾಸಕರಿಗೆ. ಪ್ರಾತಿನಿಧಿಕವಾಗಿ ಆ 3 ನಾನು ಏನಾದ್ರು ಒಂದು ಬಹುಮಾನ ಕೊಡಬೇಕು ಅಂತ ಅವರನ್ನು ಗುರುತಿಸಿ ಈಗಾಗಲೇ ಮ್ಯಾಗಝೀನ್ ಕೊಟ್ಟಿದ್ದಾರೆ. ಈಗ ಅವರು ಬಂದು ನಾನು ಕೊಡುವ ಒಂದೊಂದು ಪುಸ್ತಕವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಸುಪ್ರಜಾ ಅವರು ಕೃತಕ ಬುದ್ಧಿಮತ್ತೆಯ ಬಗ್ಗೆ ಬರೆದವರು.
ಶಮಿತಾ ಶಮಿತಾ ಒಳ್ಳೆಯ ಕವನ ಬರೆದಾಳೆ ಅದು. ಆಮೇಲೆ ನಮ್ಮ ಪತ್ತೆದಾರಿ ಕತೆ ಬರೆದ ವೈಭವ್ ಪ್ರಭು. ಕೊನೆಯದಾಗಿ ನಾನು PPCಯಲ್ಲಿ ಹೇಳ್ತಿದ್ದ ಹಾಸ್ಯ ಪ್ರಸಂಗಗಳನ್ನು ನೆನಪು ಮಾಡಿಕೊಂಡು ಒಂದು ಹಾಸ್ಯ ಪ್ರಸಂಗವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಈ ಹಾಸ್ಯ ಕಥೆ ನನಗೆ ಸಿಕ್ಕಿದ್ದು ಹಳೆಗನ್ನಡದ ಒಂದು ಜೈನ ಕಥಾವಳಿಯಲ್ಲಿ. ಗಮನಿಸಿ, ಇದು ವಾಟ್ಸಪ್ ಜೋಕ್ ಅಲ್ಲ. ಸುಮಾರು 800-900 ವರ್ಷದ ಹಿಂದಿನ ಹಳೆಗನ್ನಡದ ಒಂದು ಜೈನ ಕಥಾವಳಿಯಲ್ಲಿ ಸಿಕ್ಕಿದಂಥ ಒಂದು ಹಾಸ್ಯ ಪ್ರಸಂಗ ಇದು. ಒಬ್ಬಳು ತಾಯಿ 3 ಹುಡುಗಿಯರಿಗೆ ಒಂದೇ ದಿನ ಮದುವೆ ನಿಶ್ಚಯ ಮಾಡ್ತಾಳೆ. ಗಂಡಂದರು ಬೇರೆ. 3 ಹುಡುಗಿಯರಿಗೆ ಒಂದೇ ದಿನ ಮದುವೆ ನಿಶ್ಚಯ ಮಾಡ್ತಾಳೆ. ಈ ಮದುವೆಯ ದಿನ ಒಂದು ಸಂಪ್ರದಾಯ ಇದೆ. ತಾಯಿ ಮದುಮಗಳಿಗೆ ಒಂದು ಕಿವಿ ಮಾತು ಹೇಳುವಂಥದ್ದು. ಈ ತಾಯಿ ಈ ಹುಡುಗಿಯರನ್ನು ಕರೆದು ಹೇಳ್ತಾರೆ, ರಾತ್ರಿ ನಿನ್ನ ಮೊದಲ ರಾತ್ರಿಯಲ್ಲಿ ಗಂಡನಿಗೆ ಒಂದು ಒದ್ದು ಬಿಡು, ಏನಾಯಿತು ಅಂತ ಮತ್ತೆ ಬಂದು ನನಗೆ ಹೇಳು ಅಂತ. ಈ ಹುಡುಗಿಯರು ಯಾಕೆ ಅಂತ ವಾದ ಮಾಡಲಿಲ್ಲ, ಅಮ್ಮನ ಮಾತನ್ನು ಶಿರಸಾವಹಿಸ್ತಾರೆ. ಮರುದಿನ ಬೆಳಿಗ್ಗೆಯ ತಮಾಷೆ, ದೊಡ್ಡ ಮಗಳು ಬಂದು ಅಮ್ಮನ ಹತ್ರ ಹೇಳ್ತಾಳೆ, ಅಮ್ಮ, ನೀನು ಹೇಳಿದ ಹಾಗೆ ಅವನಿಗೊಂದು ಒದ್ದು ಬಿಟ್ಟೆ, ನಿನ್ನ ಕಾಲಿಗೆ ನೋವಾಯ್ತಾ ಅಂತ ಕೇಳಿದ. ನನಗೆ ಒದ್ದಿಯಲ್ಲ, ನಿನ್ನ ಕಾಲಿಗೆ ನೋವಾಯ್ತಾ ಅಂತ ಕೇಳಿದ. ಅದಕ್ಕೆ ತಾಯಿ ಹೇಳ್ತಾಳೆ, ಮಗಳೇ, ನಿನಗೆ ವಿಧೇಯನಾಗಿರುವ ಗಂಡ ಸಿಕ್ಕಿದ್ದಾನೆ, ಹೋಗು. ಎರಡನೇವಳು ಬರ್ತಾಳೆ, ಅಮ್ಮ, ಏನೂ ಸಮಸ್ಯೆ ಆಗಲಿಲ್ಲ, ನಾನು ಒದ್ದದ್ದಕ್ಕೆ ನೆಗಾಡಿದ, ಮತ್ತೇನು ಸಮಸ್ಯೆ ಇಲ್ಲ. ಅದಕ್ಕೆ ತಾಯಿ ಹೇಳ್ತಾಳೆ, ಮಗಳೇ, ಭಾಳ ಖುಷಿಯಾಯಿತು, ನಿನಗೆ ನಿನ್ನ ಗೆಳೆಯನಾಗಲಿಕ್ಕಿರುವ ಗಂಡ ಸಿಕ್ಕಿದ್ದಾನೆ, ಹೋಗುವುದು. ಮೂರನೇವಳು ಕಡೆಯವಳು, ಅವಳು ಹತ್ತುಕೊಂಡು ಬೊಬ್ಬೆ ಹೊಡ್ಕೊಂಡು ಬರ್ತಾಳೆ, ಅಮ್ಮ, ನಿನಗೆ ಅಧಿಕ ಪ್ರಸಂಗ ಯಾಕೆ ಬೇಕಿತ್ತು, ನಾನು 1 ಸರ್ತಿ ಓದ್ದದಕ್ಕೆ 3 ಸರ್ತಿ ಓದ್ತ, ಹೀಗೆ ಹೇಳಿಕೊಡುದ ನನಗೆ. ಅದಕ್ಕೆ ತಾಯಿ ಹೇಳ್ತಾಳೆ, ಮಗಳೇ, ನಿನಗೆ ಮೂಗಿನ ತುದಿಯಲ್ಲಿ ಕೋಪ ಇರುವ ಗಂಡ ಸಿಕ್ಕಿದ್ದಾನೆ, ನೀನು ಅವನಿಗೆ ವಿಧೇಯಳಾಗಿರಬೇಕು, ಹೋಗು ಅಂತ ಹೇಳ್ತಾಳೆ. ನಮಸ್ಕಾರ. ನಮ್ಮ ಇವತ್ತಿನ ವಿದ್ಯಾರ್ಥಿ ಕಾರ್ಯಕ್ರಮದ ವಿದ್ಯಾರ್ಥಿ ಅವರ ರಚಿತ ಕವನ ಸಂಕಲನವನ್ನು ಗೌರವಪೂರ್ವಕವಾಗಿ ಕೊಡಲಿಕ್ಕಿದ್ದಾರೆ. ಉಳಿದ ಉಪಾಧ್ಯಕ್ಷರವರು ಸ್ವೀಕರಿಸಬೇಕು ಅಂತ ಕೇಳ್ತಾರೆ.